ಹಾಯ್ ಎಲ್ರಿಗೂ ನಮಸ್ಕಾರ. ನಾ ಈ ಒಂದು ವಿಡಿಯೋ ಮಾಡುವುದಕ್ಕೆ ಕಾರಣ ಏನಂದರೆ, ಹೀಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೊಂದು ಕಾಲ್ ಬಂತು. ಏನಂದರೆ, ಸರ್ ನೀವೇನಾದರೂ ವೇಕೆನ್ಸಿ ನೋಡ್ತಾ ಇದ್ದೀರಾ, ಜಾಬ್ಗಾಗಿ ಹುಡುಕ್ತಾ ಇದ್ದೀರಾ ಅಂತ ಒಂದು ಕಾಲ್ ಬಂತು. ಹೌದು ಸರ್, ನಾನು ಜಾಬ್ಗಾಗಿ ನೋಡ್ತಾ ಇದ್ದೇನೆ, ವೇಕೆನ್ಸಿ ಬೇಕಾಗಿತ್ತು, ಕೆಲಸ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದೆ. ಅದಕ್ಕೆ ಅವರು ಏನು ಹೇಳಿದ್ರು ಅಂದರೆ, ಸರೇ ನಮ್ಮ ನಮ್ಮ ಹತ್ರ ಒಂದು ಜಾಬ್ ಇದೆ, ವರ್ಕ್ ಫ್ರಮ್ ಹೋಮ್ ಆದರೂ ಮಾಡ್ಬೋದು, ಅಥವಾ ಬೆಂಗಳೂರಲ್ಲಿ ನಮ್ಮದು ಆಫೀಸ್ ಇದೆ, ಆಫೀಸ್ಗಾದರೂ ಬರ್ಬೋದು ನೀವು ಅಂತ ಅವ್ರು ಹೇಳಿದ್ರು. ಸರಿ ಏನು ಜಾಬ್ ಸರ್ ಅಂತ ಕೇಳಿದ್ರೆ, ಒಂದು ಕಾಲ್ ಸೆಂಟ್ರ್ ಅಂತೆ, ಮತ್ತು ಡಾಟಾ ಎಂಟ್ರಿ ಇರುತ್ತೆ ಅಂತಂದರು. ಡಾಟಾ ಎಂಟ್ರಿ ಅಂದರೆ ಏನು ಮಾಡ್ಬೇಕು ಸರ್ ಅಂತ ಕೇಳಿದೆ. ಡಾಟಾ ಎಂಟ್ರಿ ಅಂದರೆ ಅವರ ಕಂಪ್ನಿಯಲ್ಲಿ ವರ್ಕ್ ಮಾಡೋರು ಇರ್ತಾರಲ್ಲ, ಅವ್ರದ್ದು ಎಲ್ಲರದ್ದು ಡಾಟಾ ನಮಗೆ ಕಳಿಸ್ತಾರಂತೆ. ಅದನ್ನು ನಾವು ಎಕ್ಸೆಲಲ್ಲಿ ಟೈಪ್ ಮಾಡಿ ಅವ್ರಿಗೆ ಪುನಃ ಜಿಮೇಲಲ್ಲಿ ಕಳಿಸ್ಬೇಕಂತೆ. ಮತ್ತು ಪಾರ್ಟ್ ಟೈಮ್ ಜಾಬ್ ಇರುತ್ತಂತೆ, ಫುಲ್ ಟೈಮ್ ಜಾಬೂ ಇರುತ್ತೆ ಅಂತ ಹೇಳಿದ್ರು. ಸರ್ ಓಕೆ ಸರ್, ಕೆಲಸ ಈಗ ವರ್ಕ್ ಫ್ರಮ್ ಹೋಮ್ ಆದರೆ ಹೇಗೆ ಅಂತ ಕೇಳಿದೆ. ವರ್ಕ್ ಫ್ರಮ್ ಹೋಮ್ ಆದರೆ ಡಾಟಾ ಎಂಟ್ರಿ ಮತ್ತು ಕಾಲ್ ಸೆಂಟ್ರಿಗೆ ಅವರೇ ಫೋನ್ ಕೊಡ್ತಾರಂತೆ, ಅವರೇ ಸಿಮ್ ಕೊಡ್ತಾರಂತೆ. ಆ ಆ ಫೋನಿಂದ ನಾವು ವರ್ಕ್ ಮಾಡಬೇಕಂತ ಅಂದರು. ಹಾಂ ಸರ್ ಓಕೆ. ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಕೇಳಿದೆ. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ 10ನೇ ಕ್ಲಾಸ್ ಪಾಸ್ ಆಗಿರ್ಬೇಕಂತೆ, ಇಲ್ಲ 12, ಇಲ್ಲ ಯಾವುದಾದ್ರೂ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಮಿನಿಮಮ್ 10th ಆಗಿರ್ಬೇಕಂತ ಹೇಳಿದರು. ಸರ್ ಓಕೆ, ಮಿನಿಮಮ್ 10th ಆಗಿರ್ಬೇಕಂತ ಹೇಳಿದ್ರಲ್ಲ, ಓಕೆ. ಸರ್ ಈಗ ನಾನು ಏನು ಮಾಡ್ಬೇಕಂತ ಕೇಳಿದ್ರೆ, ನಿಮ್ಮದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತು ನಿಮ್ಮ ರೆಸ್ಯೂಮ್ನ ನಾನು ವಾಟ್ಸಪ್ ಕಳಿಸಿ ಅಂತ ಹೇಳಿದರು. ಸರಿ ಕಳಿಸ್ತೀನಿ ಅಂತ ನಾನು ಅವ್ರಿಗೆ ಹೇಳಿದೆ. ಕಳಿಸ್ತೀನಿ, ನೀವು ರೆಸ್ಯೂಮ್ ಕಳಿಸಿ, ನೆಕ್ಸ್ಟ್ ಡೇ ಅಂದರೆ ಇವಾಗ ಟೈಮ್ ಆಯಿತು ಸರ್, ಬೆಳಗ್ಗೆ ಒಂದು ಜೂಮ್ ಮೀಟಿಂಗ್ ಇರುತ್ತೆ, ಸಾಯಂಕಾಲ 4:15 ಒಂದು ಜೂಮ್ ಮೀಟಿಂಗ್ ಇರುತ್ತೆ. ಸೊ ಈಗ ಸಾಯಂಕಾಲ 4:15 ಆಯಿತು, ನಿಮಗೆ ಜೂಮ್ ಮೀಟಿಂಗ್ ಆಗೋಕ್ಕಾಗಲ್ಲ, ನಾಳೆ ನೀವು ಜೂಮ್ ಮೀಟಿಂಗ್ಗೆ ಸೇರ್ಬೋದು ಅಂದರು. ಸರಿ, ಆದರೆ ಒಂದು ಕಂಡೀಷನ್ ಏನಂದರೆ, ಜೂಮ್ ಮೀಟಿಂಗ್ ಸೇರೋದಕ್ಕಿಂತ ಮುಂಚೆ, ಜೂಮಲ್ಲಿ ನಮಗೆ ಆ ಕೆಲಸದ ಬಗ್ಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರಂತೆ, ಕೊಡುವುದಕ್ಕಿಂತ ಮುಂಚೆ ನಾನು 400 ಅವ್ರಿಗೆ ಪೇ ಮಾಡಬೇಕಂತೆ. ಅಂದರೆ ಈಗ ನಾನು ಕೆಲ್ಸಕ್ಕೆ ಸೇರ್ತಾ ಇದ್ದೀನಿ ಅಂತ ನಾನು ಕೆಲ್ಸಕ್ಕೆ ಸೇರಬೇಕಂದ್ರೆ ಅವ್ರಿಗೆ 200 ಪೇ ಮಾಡಿ ನಾನು ಕೆಲಸಕ್ಕೆ ಜಾಯ್ನ್ ಆಗಬೇಕಂತೆ. ಅದು ಏನಂದರೆ, ನನ್ನ ರೆಸ್ಯೂಮೆಲ್ಲ ನೋಡಿ ಅವ್ರು ಸೆಲೆಕ್ಟ್ ಮಾಡ್ತಾರಂತೆ. ಸೆಲೆಕ್ಟ್ ಮಾಡಿದ ಮೇಲೆ ನಾನು ಸೆಲೆಕ್ಟ್ ಆದರೆ ಜೂಮ್ ಮೀಟಿಂಗ್ ಕರ್ಕೊತಾರಂತೆ. ಆದರೆ ಜೂಮ್ ಮೀಟಿಂಗ್ ಸೇರೋದಕ್ಕಿಂತ ಮುಂಚೆ ನಾನು ಏನು ಮಾಡ್ಬೇಕಂದ್ರೆ 400 ಅವ್ರಿಗೆ ಫೋನ್‌ಪೇ ಮಾಡಬೇಕಂತೆ. ಸ್ಕ್ಯಾನರ್ ಕಳಿಸ್ತಾರಂತೆ. ಸ್ಕ್ಯಾನರ್ ಮೂಲಕ ಯು ಪಿ ಐ ಆದರೂ ಮಾಡಿ, ಸ್ಕ್ಯಾನರ್ ಆದರೂ ಮಾಡಿ, ಏನಾದರೂ ಮಾಡಿರಿ ಅಂತ ಹೇಳಿದ್ರು ಅವರು. ಸೊ ನಾನು ಕೇಳಿದೆ, ಸರ್ ಕಂಪ್ನಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ ಅಂತೆ. ನನಗೆ ಯಾಕೋ ಡೌಟ್ ಬಂತು ಇದ್ರ ಬಗ್ಗೆ. ಕಂಪ್ನಿ ಬಗ್ಗೆ ವಿಚಾರಿಸ್ತಾ ಹೋದೆ ಅವ್ರ ಹತ್ರ. ಅವ್ರೇಂದರು, ಕಂಪ್ನಿ ಬೆಂಗಳೂರಲ್ಲಿದೆ, ನಮಗೆ ಗೋರ್ಮೆಂಟ್ ಸರ್ಟಿಫಿಕೇಟ್ ಇದೆ, ಅದಿದೆ, ಇದಿದೆ ಅಂತ ಹೇಳಿದರು. ಅಂದರೆ ನನಗೆ ಡೌಟು, ಅಂದರೆ ಕೆಲಸಕ್ಕೆ ನಾವು ಸೇರಬೇಕಂದ್ರೆ ಅಮೌಂಟ್ ಯಾಕೆ ಕೊಡಬೇಕು ಅಲ್ವಾ? ಒಂದು ಸಾರಿ ನೀವು ಯೋಚನೆ ಮಾಡಿರಿ. ಕೆಲಸ ಬೇಕಾಗಿರೋದು ನಮಗೆ, ಕೆಲಸ ಕೊಡೋರು ಅವರು. ಸೆಂಟ್ರಲ್ಲಿ ಜೂಮ್ ಮೀಟಿಂಗ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, 300 ಕೊಡಬೇಕು, 400 ಕೊಡಬೇಕು, 1200 ಕೊಡಬೇಕು, 1500 ಕೊಡಬೇಕು, ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಅಂದರೆ ಈ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇರೋವ್ರನ್ನ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಸ್ವಾರ್ಥಕ್ಕಾಗಿ, ಅಂದರೆ ಅವರು ಹಣನ ಸಂಪಾದನೆ ಮಾಡ್ಕೋಬೇಕಂತ ಕೇಸಿ ಈ ಥರ ಕೆಲಸ ಹುಡುಕುವವ್ರನ್ನ ಅವರು ಟಾರ್ಗೆಟ್ ಮಾಡಿಕೊಂಡು ಹಣ ವಸೂಲಿ ಮಾಡೋಕೆ ಮಾಡ್ತಾರೆ. ಇದೇ ಥರ ನನಗೆ ಎರಡೂ ಆಯಿತು. ಇದು 3ನೇ ಕಾಲ್ ಬಂತು, ಅದಕ್ಕೆ ನನಗೆ ಸಿಟ್ಟು ಬಂತು. ಇದಕ್ಕಿಂತ ಮೊದಲು ಒಂದು 3-4 ಮಂತ್ಸ್ ಬ್ಯಾಕ್ ನಾನು ₹1500 ಇದು ಸ್ಕ್ಯಾನರ್ ಮುಖಾಂತರ ಫೋನ್‌ಪೇ ಮಾಡಿದ್ದೆ. ಅದು ನಿಮಗೆ ಪ್ರೂಫ್ ತೋರ್ಸೋಕ್ಕೆ ನನ್ನ ಹತ್ರ ಇಲ್ಲ. ಅದಾದಮೇಲೆ ಈಗ ಮತ್ತೆ ಈ ಥರ ಹೇಳ್ತಾ ಇದ್ದಾರೆ. ನನಗೆ ಡೌಟ್ ಬಂದು ಎಲ್ಲ ಸ್ವಲ್ಪ ಡೀಟೇಲ್ಸ್ ಕೇಳೋದು, ಅದು ಮಾಡೋದು, ಇದು ಮಾಡೋದು ಮಾಡಿದೆ. ಆಮೇಲೆ ನನ್ನ ನಂಬರ್ ನಿಮ್ಗೆ ಎಲ್ಲಿಂದ ಸಿಕ್ತು ಸರ್ ಅಂತ ಕೇಳಿದೆ. ಸರ್ ನೀವು ಆನ್ಲೈನಲ್ಲಿ ನೀವು ಮಾಡಿರ್ತೀರಲ್ಲ, ಅಂದರೆ ಈಗ ಆನ್ಲೈನಲ್ಲಿ ಜಾಬ್ ಸರ್ಚ್ ಮಾಡಿರ್ತೀರಲ್ಲ, ನಮಗೆಲ್ಲ ತುಂಬ ಕಡೆಯಿಂದ ಕಾಂಟ್ಯಾಕ್ಟ್ ಇದ್ದಾವೆ, ಅಲ್ಲಿಂದ ಸಿಕ್ತು ಅಂದರು. ಅದೇ ಸರ್, ಎಲ್ಲಿಂದ, ಒಂದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆ್ಯಪ್ ಅಂತ ಇರುತ್ತೆ, ಒಂದು ಪ್ಲೇಸ್ ಅಂತ ಇರುತ್ತಲ್ಲ, ಅದ್ರ ಹೆಸ್ರು ಹೇಳ್ರಿ ಅಂತ ನಾನು ಕೇಳಿದ್ರೆ ಅವನು ಏನು ಹೇಳ್ತಿದ್ದಾನೆ ಗೊತ್ತಾ? ಯಾವುದಿದು ಇನ್ಸ್ಟಾಗ್ರಾಮಿಂದ ನನ್ನ ನಂಬರ್ ಸಿಕ್ತಂತೆ. ಇನ್ಸ್ಟಾಗ್ರಾಮಲ್ಲಿ ನಾನು ನಂಬರೇ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರು ಇನ್ನೊಂದು ನಂಬರಿಂದ ಯೂಸ್ ಮಾಡ್ತೀನಿ. ಆ ನಂಬರ್ ವೆರಿಫಿಕೇಷನ್ ಕೊಟ್ಟರು ಏನು ಮಾಡಿದ್ರು ಆ ನಂಬರಿಂದನೇ ಮಾಡ್ತೀನಿ. ಈ ನಂಬರಿಂದ ನನಗೆ ವಾಟ್ಸಪ್ ಕೂಡ ಇಲ್ಲ, ಏನೂ ಯೂಸ್ ಮಾಡೋಲ್ಲ. ಜಸ್ಟ್ ಇದು ಪರ್ಸ್ನಲ್ ನಂಬರಾಗಿ ನಾನು ಯೂಸ್ ಮಾಡ್ತಿದ್ದೀನಿ. ಈ ನಂಬರ್ಗೆ ಅವ್ನು ಕಾಲ್ ಮಾಡಿ ಏನು ಮಾಡ್ತಾ ಇದ್ದಾನಂದರೆ, ಇದ್ರಂಗೆ ಜಾಬ್ ಇದೆ, ಇದೆಲ್ಲ ಮಾತಾಡ್ದ, ಇದು ನಿಮ್ಮದು ಕಾಲ್ ರೆಕಾರ್ಡಿಂಗ್ ಆಗ್ತೀನಿ ಆಮೇಲೆ ಕೇಳಿರಿ. ಆಮೇಲೆ ಏನು ಹೇಳ್ತಾ ಇದ್ದಾನ, ಸರಿ ಇದೆಲ್ಲ ಆಯಿತು, ನನ್ನ ನಂಬರ್ ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ ಅವ್ನಿಗೆ ಇನ್ಸ್ಟಾಗ್ರಾಮಿಂದ ಸಿಕ್ತಂತೆ.
ಇನ್ಸ್ಟಾಗ್ರಾಮಿಂದ ಸಿಕ್ತು ಸರ್ ನಿಮಗೆ, ನಮಗೆ ಇನ್ಸ್ಟಾಗ್ರಾಮಿಂದ ನೀವು ಜಾಬ್ ಹುಡುಕ್ತಾ ಇದ್ದೀರಲ್ಲ ಅಲ್ಲಿಂದ ಸಿಕ್ತು ನನಗೆ. ನಾನು ನಿಮ್ಗೆ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ. ನಾಳೆ ಜೂಬ್ ಮೀಟಿಂಗ್ ಇದೆ, 400 ಹಾಕಿ. ಅಂದರೆ ಒಂದು ಸಾರಿ ಎಚ್ಚರ, ಯಾರಾದರೂ ಕೆಲಸ ಹುಡುಕೋರು ಆಗಿದ್ರೆ ಈ ಥರ ನಿಮಗೆ ಫೇಕ್ ಕಾಲ್ಸ್ ಬಂದರೆ ದಯವಿಟ್ಟು ನೀವು ಯಾರು ಅಮೌಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅಲ್ಲಿ ಕೆಲಸನೂ ಇರಲ್ಲ. ನಾವು ಓದಿರೋ ಡಿಗ್ರಿಗೆ ಬೆಂಗಳೂರಲ್ಲಿ ಎಲ್ಲ ಆಫೀಸಲ್ಲಿ ಕೆಲಸ ಹುಡುಕಿದ್ರೆ ನಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಎಷ್ಟು ಕೊಡ್ತಾರ? 12,000, 15,000, 18 ಅಂದರೆ ಹೆಚ್ಚಾಯ್ತದು. ಮ್ಯಾಕ್ಸಿಮಮ್ 14, 15 ಅಲ್ವಾ? ಇವನೇನಂತೆ ಆ ಪಾರ್ಟ್ ಟೈಮ್ ಜಾಬ್ ಇರುತ್ತಂತೆ, ಫುಲ್ ಟೈಮ್ ಜಾಬ್ ಇರುತ್ತಂತೆ. ಪಾರ್ಟ್ ಟೈಮ್ ಜಾಬ್ಗೆ ಒಂದು 4ರಿಂದ 5 ಅವರ್ ವರ್ಕ್ ಮಾಡಿದರೆ ಸಾಕು, 4 ಅವರ್ಸ್ ಏನು ಹೇಳ್ದ, ಅಷ್ಟು ವರ್ಕ್ ಮಾಡಿದರೆ ಸಾಕು 18,000, 15,000ರಿಂದ ಕೊಡ್ತಾರಂತೆ. ಒಂದು ನಮಗೇನು ಹುಚ್ಚ, ನಮಗೇನು ಕಾಮನ್ ಸೆನ್ಸ್ ಇಲ್ಲ, ನಾವು ಓದ್ಕೊಂಡಿಲ್ಲ, ನಮ್ಗೆ ಗೊತ್ತಾಗಲ್ಲ. ಅಂದರೆ 4 ಅವರ್ ಕೆಲಸ ಮಾಡಿದ್ರೆ 15,000 ಸ್ಯಾಲ್ರಿ ಕೊಟ್ಟು, ಅವ್ರದ್ದೇ ಒಂದು ಕಂಪ್ನಿ ಸಿಮ್ ಕೊಟ್ಟು, ಅವ್ರದ್ದೇ ಒಂದು ಫೋನ್ ಕೊಟ್ಟು ನಮಗೆ ಜಾಬಿಗೆ ಕರ್ಕೊತಾರಂತೆ. ಅಂದರೆ ನಿಮ್ಗೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆಂದರೆ, ನಮ್ಮನ್ನು ಮೋಸ ಮಾಡೋದಕ್ಕೋಸ್ಕರ ಈ ಒಂದು ಕೆಲಸದ ಆಸೆ ತೋರಿಸಿ, ಒಂದು ಜಾಬ್ ವೇಕೆನ್ಸಿ ಆಸೆ ತೋರಿಸಿ ನಮ್ಮ ಮೋಸ ಮಾಡೋಕೆ ತುಂಬ ಜನರಿದ್ದಾರೆ. ಇದೇ ರೀತಿಯಾಗಿ ನಾನು 2 ಸಾರಿ ಮೋಸ ಹೋದೆ. 2 ಸಾರಿ ಎಜುಕೇಟೆಡ್ ಪರ್ಸನ್ ಆದರೂ ಕೂಡ ನಾನು 2 ಸಾರಿ ಮೋಸ ಹೋದೆ. ಸೊ ನೀವು ಈ ರೀತಿ ಮೋಸ ಹೋಗ್ಬೇಡ್ರಿ. ಯಾವನಾದರೂ ನಿಮಗೆ ಕೆಲಸ ಕೊಡ್ತೀನಿ, ಕಂಪ್ನಿ ಜೆನ್ಯೂನ್ ಆಗಿತ್ತಂದರೆ ಓಕೆ ಟ್ರೈ ಮಾಡಿರಿ. 300 ರೂಪಾಯಿ ಸ್ಟಾರ್ಟಿಂಗ್ ಕೊಡಬೇಕು, 500 ರೂಪಾಯಿ ಕೊಡಬೇಕು, 1000 ರೂಪಾಯಿ ಕೊಡ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಕೊಡೋಕೆ ಹೋಗ್ಬೇಡ್ರಿ. ಒಬ್ಬನ 500 ರೂಪಾಯಿ ಕೊಟ್ಟರೆ 10 ಮಂದಿಗೆ ಎಷ್ಟಾಯಿತು? 5,000 ಆಯಿತು. ಅಂದರೆ ಇದೇ ರೀತಿ ಎಷ್ಟು ಮಂದಿ ಮೋಸ ಮಾಡ್ಕೊತ ಹೋಗ್ಬೋದು? ಜಸ್ಟ್ ಈ ರೀತಿ ಹೇಳ್ಕೊತ ಫೋನ್ ಮಾಡ್ಕೊತ ಎಷ್ಟು ಮಂದಿ ಮೋಸ ಮಾಡ್ಬೋದು? ಒಂದು ಸಾರಿ ನೀವು ಯೋಚನೆ ಮಾಡಿರಿ. ಸೊ ಈ ವಿಡಿಯೋ ಮಾಡೋ ಕಾರಣ ಏನಿಲ್ಲ, ಈ ರೀತಿಯಾಗಿ ತುಂಬ ಮೋಸಗಳು ನಡೀತಾ ಇದ್ದಾವ, ಎಚ್ಚರಾಗಿರ್ರಿ ಎಂಬ ಉದ್ದೇಶದಿಂದ ನಿಮಗೆ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಮತ್ತು ನನ್ನ ನಡುವೆ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆಯನ್ನು, ಆ ಕ್ಲಿಪ್ ನಾನು ಹಾಕ್ತೀನಿ, ಒಂದು ಸಾರಿ ನೋಡ್ಕೊಂಬರ್ರಿ. ನಿಮಗೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇಂಥ ಸ್ಕ್ಯಾಮ್ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ. ಥ್ಯಾಂಕ್ ಯು. ಅದೇ ಸರ್, ಇವಾಗ ಟೈಮ್ ಇಲ್ಲ ಸರ್ ಅದಕ್ಕೆ. ಹೌದಾ? అవును సార్, నా 4:30కి అయితే మీటింగ్ స్టార్ట్ ಆಗಿದೆ ಇವಾಗ. ಅಲ್ಲ ನನಗೆ ಇದು ಕ್ಲಿಯರ್ ಮಾಡಿ. ಈಗ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಟೆ, ನಾನು ಜೂಮ್ ಮೀಟಿಂಗ್ ಆ್ಯಡ್ ಮಾಡ್ತಿರಲ್ಲ, ಹಾ ಸರ್. ನಾನು ಜೂಮ್ ಮೀಟಿಂಗ್ ಆಗಲಿಕ್ಕಿಂತ ಮೊದಲೇ ಅಮೌಂಟ್ ಕೊಡ್ಬೇಕಾ, ಜೂಮ್ ಮೀಟಿಂಗ್ ಆದ್ಮೇಲೆ ಅಮೌಂಟ್ ಕೊಡ್ಬೇಕಾ? ಜೂಮ್ ಮೀಟಿಂಗ್ ಮುಂದೆ ಕೊಡ್ಬೇಕು ಸರ್. ಜೂಮ್ ಮೀಟಿಂಗ್ ಮುಂದೆ ಕೊಡಬೇಕು 400. ಸೆಲೆಕ್ಟ್ ಆಗಿದ್ರೆ ಮಾತ್ರ, ಸೆಲೆಕ್ಟ್ ಆದ್ರೆ ಇಲ್ಲ. ಸೆಲೆಕ್ಟ್ ಆಗಿದ್ರೆ ಏನ್ ನೋಡಿ ನಮ್ಮನ್ನ ಸೆಲೆಕ್ಟ್ ಮಾಡ್ತೀರಾ ಸರ್? ನಿಮ್ಮ ರೆಸ್ಯೂಮ್ ನಲ್ಲಿ ನೋಡ್ತಾರೆ ಸರ್ ಎಲ್ಲ. ನೀವು ಕ್ವಾಲಿಫಿಕೇಶನ್ ನೋಡ್ತಾರ? ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಸರ್ ನಿಮ್ಮ ಹತ್ರ ಜಾಬ್ ಮಾಡ್ಲಿಕ್ಕೆ? ಸರ್ ಎನಿ 10th 12th ಅಂದ್ರೆ ನಮ್ ಗ್ರೇಡ್ ಅಥವಾ ನಿಮ್ಮ ಗ್ರೇಡ್ ಹೆಂಗಿದ್ರೆ ಹಂಗ್ ನೋಡ್ತಾರೆ ಸರ್ ಅವರು. ಅಂದ್ರೆ ನಿಮ್ ಗ್ರೇಡ್ ನೋಡಿ ನಿಮ್ ಸ್ಯಾಲರಿ ಪ್ಯಾಕೇಜ್ ಹೇಳ್ತಾರ. ಅಂದ್ರೆ ಎಕ್ಸ್ಪೀರಿಯನ್ಸ್ ನೋಡ್ತಾರ ಫಸ್ಟ್. ಓಕೆ ಸರ್ ನಾವು ಎಲ್ಲರೂ 250 ಮೆಂಬರ್ಸ್ ವರ್ಕ್ ಮಾಡ್ತೀವಿ ಸರ್ ಆಫೀಸ್ ನಲ್ಲಿ. ನಿಮ್ ವಿಡಿಯೋ ಕಾಲ್ ಮಾಡಿದ್ರೆ ನಾವು ಆಫೀಸ್ ನೋಡ್ತೀವಿ. ನಾವು ಆಫೀಸ್ ಬಂದು ಹೆಡ್ ಆಫೀಸ್ ಬೆಂಗಳೂರಿನಲ್ಲಿ ಐತೆ, ಸಬ್ ಆಫೀಸ್ ಬಂದು ಅನಂತಪುರದಲ್ಲಿ ಐತೆ ಸರ್. ವಿಡಿಯೋ ಕಾಲ್ ಮಾಡಿದ್ರೆ ನಮ್ಮ ಆಫೀಸ್ ನೋಡ್ತೀನಿ ಸರ್. ಸರ್ಟಿಫಿಕೇಟ್ಸ್ ಇದೆ ಗವರ್ಮೆಂಟ್. ನಿಮ್ಗೆ ಡೀಟೇಲ್ಸ್ ಕೂಡ ಸೆಂಡ್ ಮಾಡ್ತೀನಿ. ಆಫೀಸು ಹೌದಾ? ಜೆನ್ಯೂನ್ ಕಂಪ್ನಿ ಸರ್. ಅದಕ್ಕೆ ನಿಮ್ಗೆ ಅಂದ್ರೆ ಓಕೆ, ಅದೆಲ್ಲ ಓಕೆ. ಈಗ ನೀವು ಹೇಳೋದೆಲ್ಲ ಓಕೆ, ನಮ್ಗೆ ಅರ್ಥ ಆಯ್ತು. ಓಕೆ. ಬಟ್ ನಾವು ಜಾಬಿಗೆ ಸೇರಕ್ಕೆ ನಿಮ್ಗೆ ಅಮೌಂಟ್ ಯಾಕೆ ಕೊಡ್ಬೇಕು ಸರ್ ಮೀಟಿಂಗ್ ಅಲ್ಲಿ ಟ್ರೈನಿಂಗ್ ಇರ್ತದೆ ಸರ್. ಟ್ರೈನಿಂಗ್ಗೆ ಅಮೌಂಟ್ ಕೇಳ್ತೀರಾ ನೀವು? ಟ್ರೈನಿಂಗ್ 400 ಕಂಪಲ್ಸರಿ ಇರ್ತದೆ ಸರ್. ಯಾರು ಹೇಳಿದ್ದು? ಅಲ್ಲ, ಇದು ಜೂಮ್ ಮೀಟಿಂಗ್ ಮಾಡ್ತೀರಾ, ಜಾಬ್ ಇದೆ ಓಕೆ, ಮೊದ್ಲು ಅದಕ್ಕಿಂತ ಮೊದಲು ಅಮೌಂಟ್ ನೀವು ಯಾಕೆ ಕೇಳೋದು ಅಂತ? ಈಗ ಕೆಲಸ ಕೊಡೋರು ಕೆಲಸ ಕೊಡ್ಬೇಕು, ಅಮೌಂಟ್ ಯಾಕೆ ಕೇಳ್ತೀರಾ ಸರ್? ನಮ್ಗಲ್ಲ ಸರ್ ಕೆಲಸ, ಕಂಪ್ನಿ ಅವರೇ ಮಾತಾಡ್ತಾರೆ ನಿಮ್ಮ ಹತ್ರ. ನಮ್ಗೇನು ಹಾಕಂಗಲ್ಲ, ಅವ್ರಿಗೆ QR ಕೋಡ್ ಹಾಕ್ತಾರೆ ನಿಮಗೆ. ಅಲ್ಲ, ಅವ್ರು QR ಕೋಡ್ ಹಾಕ್ತಾರೆ, ಬ್ಯಾಂಕ್ ಅಕೌಂಟ್ ಹಾಕ್ತಾರೆ, ಓಕೆ. ಹಿಂಗೆ ನೀವು ಎಷ್ಟು ಮಂದಿ ಮೋಸ ಮಾಡ್ಬೇಕಂತ ಮಾಡ್ತಾ ಇದ್ರಿ ಹೇಳಿ? ಅಲ್ಲ 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 ಸರ್, ಒಂದ್ ನಿಮಿಷ. ನೀವು ಆನ್ಲೈನ್ ನಲ್ಲಿ ರಿಜಿಸ್ಟರ್ ಆಗಿರೇ ಇಲ್ಲ ಫಸ್ಟ್. ಯಾರು? ನೀವು ಆಗಿರೇ ಇಲ್ಲ ಆನ್ಲೈನ್ ನಲ್ಲಿ ರಿಜಿಸ್ಟರ್ ಆಗಿರೇ ಇಲ್ಲ. ಸರ್ಚಿಂಗ್ ಮಾಡಿರಲ್ಲ ಜಾಬ್. ನಾನು ಆನ್ಲೈನ್ ಅಲ್ಲಿ ಜಾಬು ಅಲ್ಲ ಸರ್, ಹೇಳ್ತೀನಿ ಕೇಳಿ. ನಾನು ಹೇಳೋದು ಕೇಳ್ರಿ. ನೀವು ಆನ್ಲೈನ್ ನಲ್ಲಿ ರಿಜಿಸ್ಟರ್ ಆಗಿರೇ ಇಲ್ಲ. ಅದೇ ಹೇಳ್ತೀನಿ ಕೇಳಿ ಸರ್, ನಾ ಹೇಳೋದು ಕೇಳಿಲಿ. ಹೇಳ್ರಿ. ನಾನು ಜಾಬ್ ಆನ್ಲೈನ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ, ಇಲ್ಲ ಅನ್ನಲ್ಲ. ನಾನು ಸೆಲೆಕ್ಟ್ ಅಲ್ಲ, ಅದಕ್ಕಿಂತ ಮೊದಲು ಜಾಬ್ ಸರ್ಚ್ ಮಾಡಿದೀನಿ. ಮಾಡಿ ಈಗ ಒಂದು 6 months ಆಯ್ತು. ಓಕೆ, 6 months ಜಾಬ್ ಮಾಡಿದೀನಿ.
ಬಟ್ ಇದ್ರ ಅದೇ ತರ ನನಗೆ ಎಷ್ಟು ಕಾಲ್ ಬಂದಿದಾವ ಅಂತ ಗೊತ್ತಾ ನಿಮ್ಗೆ? ನಿಮ್ದು ಯಾವ್ದು ನಮ್ಗೆ ಯಾವ್ದ್ರಲ್ಲಿ ಯಾವ್ದು ನಿಮ್ಗೆ ನನ್ನ ನಂಬರ್ ಎಲ್ಲಿಂದ ಸಿಕ್ತು? ನಿಮ್ ನಂಬರ್ ನಮ್ ಕಂಪ್ನಿಗೆ ರೆಫರೆನ್ಸ್ ಆಗಿತ್ತು ಸರ್. ನೀನ್ ಅದೇ ಎಲ್ಲ ರೆಫರೆನ್ಸ್ ಆಗಿದೆ. ಯಾವ ಆ್ಯಪ್ ಇಂದ ಸಿಕ್ತು ಅಂತ? ಯಾವ ಆ್ಯಪ್ ಇರುತ್ತಲ್ಲ, ಈಗ ನಾನು ಎಲ್ಲೆಲ್ಲಿ ಇದು ಮಾಡಿದ್ದೀನಿ ಅಂತ ನನ್ಗೆ ಗೊತ್ತು. ಅದ್ರಲ್ಲಿ ನೀವು ಎಲ್ಲಿಂದ ಸಿಕ್ತು ನನ್ನ ನಂಬರ್? ಸರ್ ನಮಗೆ ಆನ್ಲೈನ್ ಅಲ್ಲೇ ಬರ್ತಿತ್ತು ಸರ್, ಇದು ಪೋಸ್ಟ್ ಸರ್ ಬರ್ತಿತ್ತು. ಆನ್ಲೈನ್ ನಲ್ಲಿ ಸಿಗ್ಬೇಕಂದ್ರೆ ನಾನು ಎಲ್ಲಿ ಜಾಬ್ ಸರ್ಚ್ ಮಾಡಿರ್ತೀನೋ ಆ ಆ್ಯಪ್ ಇಂದ ನಿಮ್ಗೆ ಸಿಗ್ಬೇಕಲ್ವ ನಂಬರು? ನೀವು ಎಲ್ಲೇ ಇದ್ರೆ ರಿಜಿಸ್ಟರ್ ಆಗಿರ್ತೀರೋ ಅಲ್ಲಿಂದ ಬರ್ತಿತ್ತು ನಮ್ಗೆ. ಹೌದು, ಅಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ನಾನು ಎರಡು ಆ್ಯಪ್ಗಳಿಂದ ರಿಜಿಸ್ಟರ್ ಆಗಿದ್ದೀನಿ ಸರ್. ಇಲ್ಲಿ ಕೇಳಿ, ಇವೆಲ್ಲ ಕೆಲಸ ಅಲ್ಲ ಸರ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಕೇಳು ಮಾರಾಯ, ಸ್ವಲ್ಪ ಕೇಳು. ಅಲ್ಲ ನಾವ್ ಹೇಳಿದ್ರೆ ನಿಮ್ಗೆ ಕೆಲಸ ಇದ್ರೆ ಮಾಡ್ತೀವಿ ಈಗ ಅಂತ ಹೇಳ್ರಿ. ಇಲ್ಲ ನಾನು ಹೇಳೋದು ಸ್ವಲ್ಪ ಕೇಳಪ್ಪ. ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಸ್ವಲ್ಪ ಕೇಳ್ತಿದ್ರಾ? ಏನ್ ಹೇಳ್ತೀರಿ ಹೇಳ್ರಿ. ಅಲ್ಲ, ಈಗ ನನ್ನ ನಂಬರ್ ನಿಮ್ಗೆ ಯಾವ ಆ್ಯಪ್ ಇಂದ ಸಿಕ್ತು? ನಾನು ಜಾಬ್ ಬೇಕಂತ ಸರ್ಚ್ ಮಾಡಿದ 2 ಆ್ಯಪ್. ನನ್ನ ನಂಬರ್ ನಿಮ್ಗೆ ನನ್ನ ನಂಬರ್ ಎಲ್ಲಿಂದ ಸಿಕ್ತು? ಎಲ್ಲ ಆಪ್ನಿಂದ ನೀವ್ ಎದಕ್ಕೆ ರಿಜಿಸ್ಟರ್ ಆಗಿರ್ ಸರ್ ಮತ್ತೆ? ಯಾರು? ನೀವು. ನಾನು 2-3 ಆ್ಯಪ್ ಇಂದ ಎರಡು ಆ್ಯಪ್ಗಳಿಂದ ನಾನು ರಿಜಿಸ್ಟರ್ ಆಗಿ ನನಗೆ ಜಾಬ್ ಬೇಕಂತ. ನಮ್ಮ ಹತ್ರ ಎಷ್ಟು ಆಪ್ಸ್ ಇರ್ತಾವ ಅಷ್ಟು ಆಪ್ಸ್ ಇದ್ದು ಬರ್ತಾವ. ఎందుకంದ್ರೆ ಸರ್, ಅದೇ ಎಷ್ಟು ಆ್ಯಪ್ ಇದಾವೆ? ಅದೇ ನನ್ನ ನಂಬರ್ ನಿಮ್ದು ಒಂದು ಆ್ಯಪ್ ಹೇಳಿ ಸಾಕು. ಯಾವ್ದಾದ್ರು ಯಾವ ಆ್ಯಪ್ ಇಂದ ಒಂದು ಆ್ಯಪ್ ಆದ್ರೂ ಒಂದು ಸಜೆಷನ್ ಹೇಳಿ ನೋಡೋಣ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದೆ ನಿಮ್ದು. ಇನ್ಸ್ಟಾಗ್ರಾಮ್ ಇಂದ ನಾನು ಯಾಕೆ ಮಾಡಕ್ ಹೋಗ್ತೀನಿ? ಇನ್ಸ್ಟಾಗ್ರಾಮ್ ಇಂದ ಮತ್ತೆ ಎಲ್ಲಿ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಯಾಕೆ ಜಾಬ್ ಸರ್ಚ್ ಮಾಡಕ್ ಹೋಗ್ತೀನಿ? ನಿಮ್ದು ಎಷ್ಟು ಮಂದಿ ಮೋಸ ಮಾಡ್ತೀರಿ ಇದೇ ತರ ನೀವು? ಅವ್ನು ಯಾವ್ದೋ ಇದಕ್ಕಿಂತ ಮೊದಲು ಫೋನ್ ಮಾಡಿ ಜೂಮ್ ಮೀಟಿಂಗ್ ಅಂತೆ 1400 ರೂಪಾಯಿ ಹಾಕ್ಬೇಕಂತೆ. ಆ ಮಗ ಬಂಗು ಕೂಡ ಕೆಲಸ ಕೊಟ್ಟಿಲ್ಲ. ಸುಮ್ನೆ ಇದ್ರಂಗೆ ಎಷ್ಟು ಮಂದಿ ಮೋಸ ಮಾಡ್ತಾರೆ? ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಂಪನಿಗೆ ನನಗೆ ಇಂಟ್ರೆಸ್ಟ್ ಈಗ ಕೇಳಲಿ. ಎಷ್ಟು ಮಂದಿ ಮೋಸ ಮಾಡ್ತಾರೆ ನೀವು ಇದ್ರಂಗ? ಜೂಮ್ ಮೀಟಿಂಗ್ ಗೋಸ್ಕರ 400 ಹಾಕ್ರೆ 500 ಹಾಕ್ರೆ ಏನು? ಎಷ್ಟು ಬಡವ್ರು ಮೋಸ? ಎಷ್ಟು ಬಡವರಿಗೆ ಇದೇ ತರ ತಲೆಗೆ ಟೋಪಿ ಹಾಕತ್ತೀರಿ? ನಿಮ್ಗೆ ಏನ್ ನಿಮ್ಗೆ